ನಮಸ್ಕಾರ. ಸ್ಪರ್ಧಾ ವಿದ್ಯಾಲಯದ ಕರೆಂಟ್ ಅಫೇರ್ಸ್ ಮಾಸ್ಟರ್ ಕ್ಲಾಸ್ಗೆ ಸ್ವಾಗತ. ಇವತ್ತು ನಾವು ಏಪ್ರಿಲ್ 28 ಮತ್ತು 29 2026ರ ಟಾಪ್ 10 ಪ್ರಚಲಿತ ಘಟನೆಗಳನ್ನ ಕವರ್ ಮಾಡ್ತಾ ಇದೀವಿ. ಸುಮ್ಮನೆ ಪ್ರಶ್ನೆ ಉತ್ತರ ಓದೋದಲ್ಲ, ಪ್ರತಿ ಆಪ್ಷನ್ ಹಿಂದಿರೋ ಅಸಲಿ ಕಹಾನಿ ಏನು ಅಂತ ಡೀಟೇಲ್ ಆಗಿ ಪೋಸ್ಟ್ ಮಾರ್ಟಮ್ ಮಾಡೋಣ. ಕೆಎಸ್, ಪಿಎಸ್ಐ ಅಥವಾ ಬ್ಯಾಂಕಿಂಗ್ ಯಾವುದೇ ಎಕ್ಸಾಮ್ಗೆ ಓದ್ತಾ ಇದ್ರೂ ಈ ಕ್ಲಾಸ್ ನಿಮ್ಗೆ ಪಕ್ಕಾ ಹೆಲ್ಪ್ ಆಗುತ್ತೆ. ಬನ್ನಿ, ತಡ ಮಾಡೋದು ಬೇಡ, ನೇರವಾಗಿ ಮೊದಲನೇ ಪ್ರಶ್ನೆಗೆ ಹೋಗೋಣ. ಸರಿ, ನಮ್ಮ ಮೊದಲನೇ ಪ್ರಶ್ನೆ ನೋಡಿ. ಸಣ್ಣ ಜಲವಿದ್ಯುತ್ ಅಭಿವೃದ್ಧಿ ಯೋಜನೆ ಅಂದ್ರೆ ಸ್ಮಾಲ್ ಹೈಡ್ರೋ ಪವರ್ ಡೆವಲಪ್ಮೆಂಟ್ ಸ್ಕೀಮ್ನ ಮುಖ್ಯ ಗುರಿ ಏನು? 4 ಆಪ್ಷನ್ಸ್ ನಿಮ್ ಮುಂದಿದೆ. ಇಲ್ಲಿ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಬಿ, 1500 ಮೆಗಾವಾಟ್ ಸಣ್ಣ ಜಲವಿದ್ಯುತ್ ಸಾಮರ್ಥ್ಯ ಹೆಚ್ಚಿಸೋದು. ಸರಿ, ಇದೇ ಯಾಕೆ ಕರೆಕ್ಟ್, ಉಳಿದ ಆಪ್ಷನ್ಸ್ ಯಾಕೆ ತಪ್ಪು ಅಂತ ನೋಡೋಣ. ಆಪ್ಷನ್ ಎ ಸೌರ ವಿದ್ಯುತ್ ಬಗ್ಗೆ ಮಾತಾಡುತ್ತೆ. ಆಪ್ಷನ್ ಸಿ ಕಲ್ಲಿದ್ದಲು, ಅಂದ್ರೆ ಕಲ್ಲಿದ್ದಲು ಯೂಸ್ ಮಾಡಿದ್ರೆ ಮಾಲಿನ್ಯ ಆಗತ್ತಲ್ವಾ, ನಮ್ಮ ಗುರಿ ಇರೋದು ಶುದ್ಧ ಇಂಧನ. ಇನ್ನು ಆಪ್ಷನ್ ಡಿ ಅಣು ವಿದ್ಯುತ್, ಸಂಪೂರ್ಣ ಬೇರೆ. ಸೊ ಗ್ರಾಮೀಣ ಪ್ರದೇಶಗಳಿಗೆ ಕ್ಲೀನ್ ಎನರ್ಜಿ ಕೊಡೋದೇ ಈ ಯೋಜನೆಯ ಅಸಲಿ ಟಾರ್ಗೆಟ್. ಹಾಗಾದ್ರೆ ಈ ಸಣ್ಣ ಜಲವಿದ್ಯುತ್ ಉತ್ಪಾದನೆಯಲ್ಲಿ ಯಾರ್ದು ಮೇಲುಗೈ? ಈ ಡೇಟಾ ಒಮ್ಮೆ ಗಮನಿಸಿ. ಇಡೀ ಭಾರತದಲ್ಲಿ ಉತ್ತರ ಭಾರತ 7978 ಮೆಗಾವಾಟ್ನೊಂದಿಗೆ ಟಾಪ್ನಲ್ಲಿದೆ. ಆದ್ರೆ ನಾವು ರಾಜ್ಯಮಟ್ಟದ ಎಕ್ಸಾಮ್ಸ್ ಬರೆಯೋದ್ರಿಂದ ದಕ್ಷಿಣ ಭಾರತದ ಲೆಕ್ಕ ನಮಗೆ ரொம்ப ಇಂಪಾರ್ಟೆಂಟ್. ದಕ್ಷಿಣ ಭಾರತದಲ್ಲಿ ಒಟ್ಟು 5490 ಮೆಗಾವ್ಯಾಟ್ಸ್ ಉತ್ಪಾದನೆಯಾಗ್ತಿದೆ. ಇದರಲ್ಲಿ ಖುಷಿಯ ವಿಚಾರ ಅಂದ್ರೆ ನಮ್ಮ ಕರ್ನಾಟಕದ್ದೇ ಸಿಂಹಪಾಲು, ಬರೋಬ್ಬರಿ 3726 ಮೆಗಾವ್ಯಾಟ್. ದಕ್ಷಿಣದಲ್ಲಿ ನಾವೇ ನಂಬರ್ 1. ಇದನ್ನಂತೂ ಪಕ್ಕಾ ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ಗೆ ಬಹಳ ಮುಖ್ಯ. ಮುಂದಿನ ಪ್ರಶ್ನೆ ಕಡೆ ಗಮನ ಹರಿಸೋಣ. ಆಂಧ್ರಪ್ರದೇಶದ ಗುಂಟೂರು ಮಹಾನಗರ ಪಾಲಿಕೆಗೆ 4ನೇ ಜಿಇಎಂ ಪ್ರಶಸ್ತಿ ಸಿಕ್ಕಿದೆ. ಯಾಕೆ? ಆಪ್ಷನ್ಸ್ ನೋಡಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಮಹಿಳಾ ಇ-ಆಟೋ ಚಾಲಕರ ಮೂಲಕ ತ್ಯಾಜ್ಯ ನಿರ್ವಹಣೆ ಮಾಡಿದ್ದಕ್ಕೆ. ಇದು ನಿಜಕ್ಕೂ ಒಂದು ಅದ್ಭುತವಾದ ಕಾನ್ಸೆಪ್ಟ್ ಅಲ್ವಾ? ಕಸ ವಿಲೇವಾರಿಗೆ 200ಕ್ಕೂ ಹೆಚ್ಚು ಮಹಿಳೆಯರಿಗೆ ಇ-ಆಟೋಗಳನ್ನು ಕೊಟ್ಟು ಅವರಿಂದಲೇ ನಿರ್ವಹಣೆ ಮಾಡಿಸ್ತಿದ್ದಾರೆ. ಒಂದೆಡೆ ಪರಿಸರ ರಕ್ಷಣೆ, ಮತ್ತೊಂದೆಡೆ ಮಹಿಳಾ ಸಬಲೀಕರಣ. ವಿಶ್ವಸಂಸ್ಥೆಯ UNIDO ಸಂಸ್ಥೆ ಇದನ್ನೇ ಗುರುತಿಸಿ ಪ್ರಶಸ್ತಿ ಕೊಟ್ಟಿದೆ. ಇದು SDG 5 ಅಂದರೆ ಲಿಂಗ ಸಮಾನತೆ ಮತ್ತೆ SDG 11 ಅಂದರೆ ಸುಸ್ಥಿರ ನಗರಗಳು, ಎರಡೂ ಗುರಿಗಳನ್ನ ಒಟ್ಟಿಗೆ ಸಾಧಿಸುವ ಬೆಸ್ಟ್ ಎಕ್ಸಾಂಪಲ್ ಇದು. ಓಕೆ, ಈಗ ಸ್ವಲ್ಪ ಟ್ರಿಕ್ಕಿ ಆಗಿರೋ ಪ್ರಶ್ನೆ ನೋಡೋಣ. ಮುಕ್ತ ವ್ಯಾಪಾರ ಒಪ್ಪಂದಗಳು ಅಂದ್ರೆ FTA ಬಗ್ಗೆ ಇರೋ ಈ 4 ಹೇಳಿಕೆಗಳನ್ನ ಗಮನಿಸಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಕೇವಲ 1, 2 ಮತ್ತು 4ನೇ ಹೇಳಿಕೆಗಳು ಮಾತ್ರ ಸರಿ. ಹಾಗಾದ್ರೆ 3ನೇ ಹೇಳಿಕೆ ಯಾಕೆ ತಪ್ಪು? UAE ಜೊತೆಗಿನ CEPಯ ಒಪ್ಪಂದ 2021ರಲ್ಲಿ ಜಾರಿಗೆ ಬಂತು ಅಂತ ಹೇಳಲಾಗಿದೆ. ಆದ್ರೆ ಆಕ್ಚುಲ್ ಆಗಿ ಅದು ಜಾರಿಗೆ ಬಂದಿದ್ದು 2022ರಲ್ಲಿ. ಈ ತರ ಚಿಕ್ಕ ಇಯರ್ ಚೇಂಜಸ್ ಮಾಡಿ ಕನ್ಫ್ಯೂಸ್ ಮಾಡ್ತಾರೆ. ಉಳಿದಂತೆ ನ್ಯೂಜಿಲೆಂಡ್ ಜೊತೆ 9 ತಿಂಗಳಲ್ಲಿ ಒಪ್ಪಂದ, ಯುರೋಪಿಯನ್ ಯೂನಿಯನ್ನ 27 ರಾಷ್ಟ್ರಗಳ ಜೊತೆ ಒಪ್ಪಂದ, ಮತ್ತೆ ಆಫ್ರಿಕಾದಲ್ಲಿ ಮಾರಿಷಸ್ ಜೊತೆಗಿನ ಮೊದಲ ಒಪ್ಪಂದ, ಇವೆಲ್ಲ ಪರ್ಫೆಕ್ಟ್ ಆಗಿವೆ. ಮೈಂಡಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಈಗ ಡಿಫೆನ್ಸ್ ಕಡೆ ಬರೋಣ. NASM-SR ಕ್ಷಿಪಣಿಯ ಸಾಲ್ವೋ ಲಾಂಚ್ ಪರೀಕ್ಷೆಯ ವಿಶೇಷತೆ ಏನು? ಆಪ್ಷನ್ಸ್ ನೋಡಿ. ಇಲ್ಲಿ ನಿಖರವಾದ ಉತ್ತರ ಆಪ್ಷನ್ ಸಿ, 3 ಮಿಸೈಲ್ ಅಲ್ಲ, ಬೇರೆ ಬೇರೆ ಜಾಗದಿಂದಲೂ ಅಲ್ಲ, ಒಂದೇ ಹೆಲಿಕಾಪ್ಟರ್ನಿಂದ 2 ಕ್ಷಿಪಣಿಗಳನ್ನ ಬ್ಯಾಕ್ ಟು ಬ್ಯಾಕ್ ಅಂದ್ರೆ ಬೆನ್ನಿಗಂಟಿದಂತೆ ಉಡಾಯಿಸೋದೇ ಈ ಸಾಲ್ವೋ ಲಾಂಚ್ನ ಸ್ಪೆಷಾಲಿಟಿ. ನಮ್ಮ DRDO ಮತ್ತೆ ಭಾರತೀಯ ನೌಕಾಪಡೆ ಜಂಟಿಯಾಗಿ ಬಂಗಾಳ ಕೊಲ್ಲಿಯಲ್ಲಿ ಒಡಿಶಾ ಕರಾವಳಿ ಹತ್ತಿರ ಈ ಟೆಸ್ಟ್ ಮಾಡಿದ್ದಾರೆ. ಭಾರತದ ಮಟ್ಟಿಗೆ ಇದೊಂದು ಮೈಲಿಗಲ್ಲು. ಇದರಿಂದ ಸಮುದ್ರದಲ್ಲಿ ನಮ್ಮ ನೌಕಾಪಡೆಯ ಶಕ್ತಿ ಡಬಲ್ ಆದಂತಾಗಿದೆ. ಎಕನಾಮಿಯಿಂದ ಒಂದು ಪ್ರಶ್ನೆ. ಹೂಡಿಕೆದಾರರ ರಕ್ಷಣೆಗೆ PARVA ಅಂದ್ರೆ ಪರ್ವಾ ಅನ್ನೋ ಹೊಸ ವ್ಯವಸ್ಥೆಯನ್ನ ಯಾವ ಸಂಸ್ಥೆ ತಂದಿದೆ? ಸರಿಯಾದ ಉತ್ತರ ಸೆಬಿ. ಇಲ್ಲಿ ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿ. RBI ಬರೋದು ಬ್ಯಾಂಕಿಂಗ್ಗೆ, IRDI ಬರೋದು ಇನ್ಶೂರೆನ್ಸ್ಗೆ, ಇನ್ನು PFRDA ಪಿಂಚಣಿಗೆ ಸಂಬಂಧಪಟ್ಟಿದ್ದು. ಸೊ ಉಳಿಯೋದು ಸೆಬಿ ಮಾತ್ರ ಅಲ್ವಾ? PARVA ಅಂದ್ರೆ ಪಾಸ್ಟ್ ರಿಸ್ಕ್ ಅಂಡ್ ರಿಟರ್ನ್ ವೆರಿಫಿಕೇಷನ್ ಏಜೆನ್ಸಿ ಅಂತ. ಷೇರು ಮಾರುಕಟ್ಟೆಯಲ್ಲಿ ದುಡ್ಡು ಹಾಕೋನ್ನ ಪ್ರೊಟೆಕ್ಟ್ ಮಾಡೋಕೆ ಹಿಂದಿನ ಲಾಭ ಮತ್ತೆ ರಿಸ್ಕ್ ಎರಡನ್ನೂ ವೆರಿಫೈ ಮಾಡೋ ಒಂದು ಸೂಪರ್ ಸಿಸ್ಟಮ್ ಇದು. ಸ್ಪೋರ್ಟ್ಸ್ ವಿಷಯಕ್ಕೆ ಬರೋಣ. 2026 IBSF ವಿಶ್ವ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ ಗೆದ್ದವರು ಯಾರು? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, ಸೌರವ್ ಕೋಟಾರಿ. ಗೀತ್ ಸೇಠಿ, ಧ್ರುವ್ ಸಿತ್ವಾಲ ಎಲ್ಲರೂ ದಂತಕಥೆಗಳೇ. ಆದ್ರೆ ಈ ಸಲ ಕತಾರ್ನ ದೋಹಾದಲ್ಲಿ ನಡೆದ ಫೈನಲ್ ಮ್ಯಾಚಲ್ಲಿ ನಮ್ಮದೇ ದೇಶದ ಲೆಜೆಂಡ್ ಪಂಕಜ್ ಅಡ್ವಾಣಿಯವರನ್ನ ಸೋಲಿಸಿ ಸೌರವ್ ಕೋಟಾರಿ ಈ ಟ್ರೋಫಿ ಎತ್ತಿದ್ದಾರೆ. ನಮ್ಮ ಕ್ಯೂ ಸ್ಪೋರ್ಟ್ಸ್ ಇತಿಹಾಸದಲ್ಲಿ ಇದೊಂದು ಪ್ರೌಡ್ ಮೂಮೆಂಟ್. ಓಕೆ, ಈಗ ಸ್ಟೀಲ್ ಪ್ರೊಡಕ್ಷನ್ ಬಗ್ಗೆ 3 ಸ್ಟೇಟ್ಮೆಂಟ್ಸ್ ಇದೆ. ಇಲ್ಲಿ ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ. ಇಲ್ಲಿ ಆಪ್ಷನ್ ಬಿ ಅಂದ್ರೆ 1 ಮತ್ತು 3ನೇ ಹೇಳಿಕೆ ಮಾತ್ರ ಸರಿ. 2ನೇ ಹೇಳಿಕೆಯಲ್ಲಿ ಒಂದು ಟ್ರ್ಯಾಪ್ ಇದೆ ನೋಡಿ. ಭಾರತ ಜಾಗತಿಕ ಉಕ್ಕು ಉತ್ಪಾದನೆಯಲ್ಲಿ ನಂಬರ್ 1 ಅಂತ ಹೇಳಿದ್ದಾರೆ. ನೋ ಚಾನ್ಸ್. ಅಸಲಿ ಸತ್ಯ ಏನಂದ್ರೆ ಭಾರತ ವಿಶ್ವದಲ್ಲಿ 2ನೇ ಅತಿದೊಡ್ಡ ಉಕ್ಕು ಉತ್ಪಾದಕ. ಫಸ್ಟ್ ಪ್ಲೇಸಲ್ಲಿ ಚೈನಾ ಇದೆ. ಇನ್ನು 1973ಯಲ್ಲಿ ಶುರುವಾದ ಸೇಲ್ ಉಕ್ಕಿನ ಸಚಿವಾಲಯದ ಅಡಿಯಲ್ಲಿ ಬರ್ತದೆ ಅನ್ನೋದು ಮತ್ತೆ ಕರ್ನಾಟಕ ಪ್ರಮುಖ ಉತ್ಪಾದಕ ಅನ್ನೋದು 100ಕ್ಕೆ 100 ಸರಿ. ಕರ್ನಾಟಕದ ಬಗ್ಗೆ ಮಾತಾಡ್ತಿರೋದ್ರಿಂದ ನಮ್ಮ ರಾಜ್ಯದ ಸ್ಟೀಲ್ ಪವರ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಬಳ್ಳಾರಿ ಹೊಸಪೇಟೆ ಭಾಗದಲ್ಲಿ ಸಿಗೋ ಅಪಾರ ಪ್ರಮಾಣದ ಕಬ್ಬಿಣದ ಅದಿರಿನಿಂದಾಗಿ ವಿಜಯನಗರದ JSW ಸ್ಟೀಲ್ ಪ್ಲಾಂಟ್ ದೇಶದಲ್ಲೇ ಅತಿ ದೊಡ್ಡ ಪ್ಲಾಂಟ್ ಆಗಿ ಬೆಳೆದಿದೆ. ಜೊತೆಗೆ ನಮ್ಮ ಭದ್ರಾವತಿಯ VISP ಕೂಡ ತುಂಬಾ ಫೇಮಸ್. ಈ ಜಿಯೋಗ್ರಫಿ ಲಿಂಕ್ ಮಾಡ್ಕೊಂಡ್ರೆ ಆನ್ಸರ್ ಮರಿಯಲ್ಲ.
ಬೈ ದ ವೇ ಇಲ್ಲೊಂದು ಲೇಟೆಸ್ಟ್ ಅಪ್ಡೇಟ್ ಇದೆ. ದಿಲೀಪ್ ಕುಮಾರ್ ಅವರು ಏಪ್ರಿಲ್ 27, 2026ರಂದು ಸೇಲ್ನ ಹೊಸ ಮುಖ್ಯ ವಿಜಿಲೆನ್ಸ್ ಅಧಿಕಾರಿಯಾಗಿ ಅಂದ್ರೆ ಸಿವಿಒ ಆಗಿ ಚಾರ್ಜ್ ತಗೊಂಡಿದ್ದಾರೆ. ಇದನ್ನ ನೋಟ್ ಮಾಡ್ಕೊಡಿ. ನೆಕ್ಸ್ಟ್ ಪ್ರಶ್ನೆ, ಭೌಗೋಳಿಕ ಮತ್ತು ಭದ್ರತಾ ದೃಷ್ಟಿಯಿಂದ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ನ ಇಂಪಾರ್ಟೆನ್ಸ್ ಏನು? ಆಪ್ಷನ್ಸ್ ನೋಡಿ. ಕೃಷಿ, ನದಿ, ಜನಸಂಖ್ಯೆ. ಖಂಡಿತ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ. ಇದು 6 ಡಿಗ್ರಿ ಚಾನೆಲ್ ಹತ್ರ ಇದೆ ಮತ್ತೆ ಇಡೀ ಗ್ಲೋಬಲ್ ಶಿಪ್ಪಿಂಗ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಮಲಕ್ಕಾ ಜಲಸಂಧಿಯ ಎಂಟ್ರಿಯಲ್ಲಿರೋ ಈ ಜಾಗದಿಂದಾನೇ ಪ್ರಪಂಚದ 30-40% ಕಂಟೈನರ್ ವ್ಯಾಪಾರ ನಡೆಯೋದು. ಯೋಚನೆ ಮಾಡಿ, ಅಷ್ಟು ದೊಡ್ಡ ಟ್ರೇಡ್ ರೂಟ್ ನಮ್ಮ ಕಂಟ್ರೋಲ್ನಲ್ಲಿದೆ ಅಂದ್ರೆ ಇದು ರಕ್ಷಣಾ ಮತ್ತು ಆರ್ಥಿಕ ದೃಷ್ಟಿಯಿಂದ ಅದೆಷ್ಟು ದೊಡ್ಡ ಗೋಲ್ಡ್ ಮೈನ್ ಅಲ್ವಾ? ರಕ್ಷಣಾ ಸಮರಾಭ್ಯಾಸಗಳ ಪ್ರಶ್ನೆ ಬಂದ್ರೆ ಆನ್ಸರ್ ಆ ಹೆಸರಲ್ಲೇ ಇರುತ್ತೆ. INSLN DIVEX 26. ಇದರಲ್ಲಿ ಯಾವ ದೇಶಗಳು ಭಾಗವಹಿಸಿದ್ವು? IN ಅಂದ್ರೆ ಇಂಡಿಯಾ, SLN ಅಂದ್ರೆ ಶ್ರೀಲಂಕನ್ ನೇವಿ. ಅಷ್ಟೇ ಸಿಂಪಲ್. ಸೊ ಜಪಾನ್, ಆಸ್ಟ್ರೇಲಿಯಾ, ಅಮೆರಿಕ ಅಂತ ತಲೆ ಕೆಡಿಸ್ಕೊಳ್ಳೋದೇ ಬೇಡ. ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ. ಇತ್ತೀಚೆಗೆ ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆದ ಈ ಎಕ್ಸರ್ಸೈಸ್ನ ಮುಖ್ಯ ಉದ್ದೇಶ ನೀರೊಳಗಡೆ ಡೈವಿಂಗ್ ಆಪರೇಷನ್ಸ್ ಮತ್ತೆ ಎಮರ್ಜೆನ್ಸಿ ಮ್ಯಾನೇಜ್ಮೆಂಟ್ ಮಾಡೋದು. ಈ ಥರ ಚಿಕ್ಕ ಲಾಜಿಕ್ ಯೂಸ್ ಮಾಡಿದ್ರೆ ಎಕ್ಸಾಮ್ ಹಾಲಲ್ಲಿ ಟೈಮ್ ಸೇವ್ ಆಗುತ್ತೆ. ಸರಿ, ಇವತ್ತಿನ 10ನೇ ಪ್ರಶ್ನೆಗೆ ಬಂದಿದ್ದೀವಿ. ಭಾರತದಲ್ಲಿ ಈ ಸಿಗರೆಟ್ಗಳನ್ನ ಯಾವಾಗ ಬ್ಯಾನ್ ಮಾಡಿದ್ರು? 2016, 2018 ಅಥವಾ 2021? ಅಲ್ಲವೇ ಅಲ್ಲ. ನಿಖರವಾದ ಉತ್ತರ 2019. ದ ಪ್ರೊಹಿಬಿಷನ್ ಆಫ್ ಎಲೆಕ್ಟ್ರಾನಿಕ್ ಸಿಗರೆಟ್ಸ್ ಆಕ್ಟ್ 2019ರ ಪ್ರಕಾರ ಇದರ ಉತ್ಪಾದನೆ, ಮಾರಾಟ ಎಲ್ಲವನ್ನೂ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಲಾಗಿದೆ. ಹಾಗಾದ್ರೆ ಈ ಸಿಗರೆಟ್ ಅಂದ್ರೆ ಏನು? ಯಾಕೆ ಪ್ರಪಂಚದಾದ್ಯಂತ ಇದು ಇಷ್ಟೊಂದು ದೊಡ್ಡ ಪ್ರಾಬ್ಲಮ್ ಆಗ್ತಿದೆ? ಬನ್ನಿ ಇವತ್ತಿನ ಸಬ್ಜೆಕ್ಟ್ ಸ್ಪಾಟ್ಲೈಟ್ ವಿಭಾಗದಲ್ಲಿ ಇದರ ಪೋಸ್ಟ್ ಮಾರ್ಟಮ್ ಮಾಡೋಣ. ಇ ಸಿಗರೆಟ್ ಅಥವಾ ವೇಪಿಂಗ್ ಅಂದ್ರೆ ಇದು ಸಿಂಪಲ್ ಆಗಿ ಒಂದು ಬ್ಯಾಟರಿ ಚಾಲಿತ ಡಿವೈಸ್. ಇದು ಒಳಗಿರೋ ಈ ಲಿಕ್ವಿಡ್ ಅನ್ನ ಬಿಸಿ ಮಾಡಿ ಏರೋಸಾಲ್ ಅಥವಾ ಹೊಗೆಯ ರೂಪಕ್ಕೆ ತರುತ್ತೆ. ಅದನ್ನೇ ಜನ ಉಸಿರಾಡೋದು. ಇಲ್ಲಿ ಅತಿದೊಡ್ಡ ಮೋಸ ಏನಂದ್ರೆ ತುಂಬಾ ಕಂಪನಿಗಳು ನಮ್ದು ನಿಕೋಟಿನ್ ಫ್ರೀ ಅಂತ ಸುಳ್ಳು ಹೇಳ್ತಾವೆ. ಆದ್ರೆ ರಿಯಾಲಿಟಿಯಲ್ಲಿ ಅದರಲ್ಲೂ ನಿಕೋಟಿನ್, ಡೇಂಜರಸ್ ಕೆಮಿಕಲ್ಸ್ ಮತ್ತೆ ಆಕರ್ಷಕ ಫ್ಲೇವರ್ಗಳೂ ಇರುತ್ತೆ. ನೋಡೋಕೆ ಸ್ಟೈಲಾಗಿ ಕಂಡ್ರೂ ಒಳಗಡೆ ಪೂರ್ತಿ ವಿಷ. ಇದ್ರ ಎಫೆಕ್ಟ್ ಎಷ್ಟೊಂದು ಗಂಭೀರವಾಗಿದೆ ಅಂತೀರಾ? ನಿಕೋಟೀನ್ ಅನ್ನೋದು ಸಿಕ್ಕಾಪಟ್ಟೆ ಅಡಿಕ್ಟಿವ್. ಇದು ನೇರವಾಗಿ ನರಮಂಡಲಕ್ಕೆ ಎಫೆಕ್ಟ್ ಮಾಡುತ್ತೆ. ಅದರಲ್ಲೂ ಯುವಕರಲ್ಲಿ ಮೆದುಳಿನ ಬೆಳವಣಿಗೆಗೆ ಶಾಶ್ವತ ಹಾನಿ ಮಾಡುತ್ತೆ. ಇದರ ಜೊತೆಗೆ ಶ್ವಾಸಕೋಶದ ಸಮಸ್ಯೆಗಳು. ಈ ವ್ಯಾಲಿ ಅಂದ್ರೆ ವೇಪಿಂಗ್ ಲಂಗ್ ಇಂಜುರಿ ಅನ್ನೋ ಹೊಸ ಮಾರಣಾಂತಿಕ ಕಾಯಿಲೆಯೇ ಹುಟ್ಕೊಂಡಿದೆ. ಈ ಡಿವೈಸ್ಗಳು ಬ್ಲಾಸ್ಟ್ ಆದ ಕೇಸ್ಗಳೂ ಇವೆ. ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದೆ, ಈ ಸಿಗರೆಟ್ಗಳು ಖಂಡಿತ ಸೇಫ್ ಅಲ್ಲ ಅಂತ. ಹಾಗಾದ್ರೆ ಗ್ಲೋಬಲ್ ಲೆವೆಲ್ನಲ್ಲಿ ಇದನ್ನ ಹೇಗೆ ಕಂಟ್ರೋಲ್ ಮಾಡ್ತಿದ್ದಾರೆ? ಈ ಟೇಬಲ್ ನೋಡಿ ಆಘಾತ ಆಗುತ್ತೆ. ಭಾರತ, ಬ್ರೆಜಿಲ್, ಸಿಂಗಪೂರ್ ಥರ ಕೇವಲ 35 ದೇಶಗಳು ಮಾತ್ರ ಇದನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಿವೆ. ಆದ್ರೆ ಆ ಕಡೆ ನೋಡಿ, ಪ್ರಪಂಚದ ಸುಮಾರು 74 ದೇಶಗಳಲ್ಲಿ ಇದರ ಮೇಲೆ ಯಾವ ಕಂಟ್ರೋಲ್ ಕೂಡ ಇಲ್ಲ. ಇದರಿಂದ ಏನಾಗ್ತಿದೆ ಅಂದ್ರೆ ವಯಸ್ಕರಿಗಿಂತ ಶಾಲಾ ಮಕ್ಕಳೇ ಇದಕ್ಕೆ ಹೆಚ್ಚು ಅಡಿಕ್ಟ್ ಆಗ್ತಿದ್ದಾರೆ. ಇದೊಂದು ಸೈಲೆಂಟ್ ಎಪಿಡೆಮಿಕ್ ಥರ ಹರಡ್ತಿದೆ. ಸರಿ, ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಲ್ವಾ? ಈಗ ಸ್ವಲ್ಪ ಸ್ಪೀಡ್ ಹೆಚ್ಚಿಸೋಣ. ಕಳೆದ ತಿಂಗಳ ಪ್ರಮುಖ ವಿಚಾರಗಳನ್ನ ರ್ಯಾಪಿಡ್ ಫೈರ್ ರಿವಿಷನ್ ಮಾಡೋಣ. ರೆಡಿನಾ? ನಂಬರ್ 1, ಕುಷ್ಠರೋಗಕ್ಕೆ ಕಾರಣವಾಗೋ ಬ್ಯಾಕ್ಟೀರಿಯಾ ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ. ನಂಬರ್ 2, ರಾಷ್ಟ್ರೀಯ ಹುತಾತ್ಮರ ದಿನ ಜನವರಿ 30. 3, ಪೊಲೀಸ್ ಹುತಾತ್ಮರ ದಿನ ಅಕ್ಟೋಬರ್ 21. 4, ನೀತಿ ಆಯೋಗದ ಸಂಪೂರ್ಣತಾ ಅಭಿಯಾನ 2.0 ಶುರುವಾಗಿದ್ದು ಜನವರಿ 28, 2026. ಇನ್ನು 5, ದೇಶದಲ್ಲೇ ಫಸ್ಟ್ ಟೈಮ್ ಹಿರಿಯ ನಾಗರಿಕರಿಗೆ ಪ್ರತ್ಯೇಕ ಬಜೆಟ್ ಮಂಡಿಸಿದ ರಾಜ್ಯ ಕೇರಳ. ಇವೆಲ್ಲ ಹೈ ಯೀಲ್ಡ್ ಒನ್-ಲೈನರ್ಸ್, ಪಕ್ಕ ನೆನ್ಪಿಡಿ. ಅದೇ ಜೋಶ್ನಲ್ಲಿ ಮುಂದುವರಿಯೋಣ. 6ನೇ ಪಾಯಿಂಟ್, ಭಾರತೀಯ ಒಲಿಂಪಿಕ್ಸ್ ಸಮಿತಿ ಸ್ಥಾಪನೆಯಾಗಿದ್ದು 1927ರಲ್ಲಿ. ಪ್ರಸ್ತುತ ಅಧ್ಯಕ್ಷ ಯಾರು? ನಮ್ಮ ಪಿಟಿ ಉಷಾ ಅವರು. 7, ರಸೋಮಾ ಕಿತ್ತಳೆ ಹಬ್ಬ ನಡೆಯೋದು ನಾಗಾಲ್ಯಾಂಡ್ನಲ್ಲಿ. 8, ಲಡಾಖ್ನಲ್ಲಿ ಆಕಾಶ ಕೆಂಪಾಗಿ ಕಾಣಲು ಕಾರಣ ಸೋಲಾರ್ ಫ್ಲೇರ್ ಅಥವಾ CME. 9, NLSA ಸ್ಥಾಪನೆಯಾಗಿದ್ದು 1987ರ ಕಾಯ್ದೆಯಡಿಯಲ್ಲಿ. ಇನ್ನು 10ನೇ ಪಾಯಿಂಟ್, 8ನೇ ಕೇಂದ್ರ ವೇತನ ಆಯೋಗದ ಅಧ್ಯಕ್ಷರಾಗಿ ನ್ಯಾಯಮೂರ್ತಿ ರಂಜನಾ ಪ್ರಕಾಶ್ ದೇಸಾಯಿ ನೇಮಕಗೊಂಡಿದ್ದಾರೆ. ಈ 10 ಪಾಯಿಂಟ್ಸ್ ನಿಮ್ಮ ಮೈಂಡ್ನಲ್ಲಿ ಪ್ರಿಂಟ್ ಆಗ್ಬೇಕು. ಮತ್ತೆ ಕೊನೆಗೆ ಬಂದಿದ್ದೀವಿ. ನಿಮಗೊಂದು ಸಿಂಪಲ್ ಹೋಮ್ವರ್ಕ್ ಪ್ರಶ್ನೆ ಇಲ್ಲಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದ್ರೆ RBI ಅನ್ನ ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು? ನಿಮ್ಮ ಉತ್ತರನ ಕೆಳಗಡೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನೋಡಲ್ಲ ಯಾರೆಲ್ಲ ಕರೆಕ್ಟ್ ಆನ್ಸರ್ ಮಾಡ್ತೀರಾ ಅಂತ. ಹಾಗೆ ಮಾರ್ಚ್ 2026ರ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ PDF ನೋಟ್ಸ್ ನಮ್ಮ ಟೆಲಿಗ್ರಾಮ್ ಚಾನೆಲ್ನಲ್ಲಿ ಅವೈಲೇಬಲ್ ಇದೆ. ಡೌನ್ಲೋಡ್ ಮಾಡ್ಕೊಳ್ಳಿ. ಕಲಿಯುತ್ತಾ ಇರಿ. ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಶ್ಲೇಷಣೆಯೊಂದಿಗೆ ಸಿಗೋಣ. ನಮಸ್ಕಾರ.